ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಶಾಪ ಕಟ್ಟಿಟ್ಟ ಬುತ್ತಿ ಎಂಬ ಅಂಶವನ್ನು, ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಶಾಪ ಕಟ್ಟಿಟ್ಟ ಬುತ್ತಿ ಅಂತ. ಇದು ಹೊರಗಡೆ ಇದ್ದಂಥ ಜನರಿಗಿಂತ ಮುಂಚಿತವಾಗಿ ಮುಖ್ಯವಾಗಿ ದೇವರ ಮಕ್ಕಳು ಎಂದು ಭಕ್ತರು ಎಂದು ಕರೆಯಲ್ಪಡುತ್ತಿರುವಂಥ ಪ್ರತಿ ಕ್ರೈಸ್ತರು ಕಲಿತುಕೊಳ್ಳಬೇಕಾದಂಥ ಅಂಶ ಇದು. ದೇವರನ್ನು ತಿಳಿಯದವರ ಮಧ್ಯದಲ್ಲಿ ಅವರಲ್ಲಿ ಪಾಪಗಳು ಇದೆ, ಅವ್ರ ಬಗ್ಗೆ ಬಿಟ್ಬಿಡೋಣ, ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡೋಣ. ಕ್ರೈಸ್ತರು ಅಂದರೆ ದೇವರ ಮಕ್ಕಳು, ದೇವರು ಆರಿಸಿಕೊಂಡಂಥ ಮಕ್ಕಳು, ದೇವರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಂಥ ಮಕ್ಕಳು, ದೇವರಿಗೋಸ್ಕರ ನೇಮಿಸಲ್ಪಟ್ಟವರು. ದೇವರಿಗೋಸ್ಕರ ನೇಮಿಸಲ್ಪಟ್ಟಂಥ ಜನರು ಸುಮಾರು 350 ಕೋಟಿಯಿಂದ 400 ಕೋಟಿಯವರೆಗೆ ಇದ್ದಾರೆ ಎಂದು ಅಂದಾಜು. ಅದರಲ್ಲಿ ಒಂದು 200 ಕೋಟಿ ಮಂದಿ ಕ್ರೈಸ್ತರು ಅಂದ್ಕೊಳ್ಳೋಣ, 200 ಕೋಟಿ ಮಂದಿ ಕ್ರೈಸ್ತರಿದ್ದಾರೆ ಅಂದ್ಕೊಳ್ಳೋಣ. ನಮ್ಮ ಮಧ್ಯದಲ್ಲೇ ಪ್ರಿಯರಾದ ದೇವರ ಮಕ್ಕಳಿರ ವಾಕ್ಯಗಳನ್ನು ಓದ್ತಾ ಇರ್ತೀವಿ, ಧ್ಯಾನಿಸ್ತಾ ಇರ್ತೀವಿ, ಬೋಧಿಸ್ತಾ ಇರ್ತೀವಿ. ಬೋಧಿಸುವಾಗ ಒಂದು ವಚನವನ್ನು ಹೆಚ್ಚಾಗಿ ತೋರಿಸ್ತಾ ಇರ್ತೀವಿ. ಏನು ವಚನಪ್ಪ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನವನ್ನು, 34ನೇ ವಚನದಿಂದ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿದ್ದೀರಿ, ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡೋದಕ್ಕೆ ಬಂದಿರಿ. ಈ ವಚನವನ್ನು ನಾವು ಓದ್ತಾ ಇರ್ತೀವಿ. ಆಮೇಲೆ ಯಾರಿಗಾದರೂ ದಾನ ಧರ್ಮಗಳನ್ನು ಮಾಡುವಾಗ ಇದನ್ನು ನೆನಪು ಮಾಡಿಕೊಳ್ತೀವಿ. ದಾನ ಧರ್ಮಗಳನ್ನು ಇಲ್ಲ ವಸ್ತ್ರಗಳನ್ನು ದಾನ ಮಾಡುವಾಗ, ಆಹಾರವನ್ನು ದಾನ ಮಾಡುವಾಗ, ಇಲ್ಲ ರೋಗಿಗಳಿಗೆ ಏನಾದರೂ ಹಂಚುವಾಗ ಈ ಒಂದು ವಚನವನ್ನು ನೆನಪು ಮಾಡಿಕೊಂಡು ನಾವು ಪ್ರಿಯರ ದೇವರ ಮಕ್ಕಳಿರ ದೇವರ ಸೇವೆ ಮಾಡಿದ್ದೀವಂತೇಳಿ ಅಡ್ಜಸ್ಟ್ ಆಗ್ತಾ ಇರ್ತೀವಿ. ನಾವೇನು ಮಾಡಿದ್ದೀವಿ ಅಂದರೆ ದೇವರ ಸೇವೆ ಮಾಡಿದ್ದೀವಿ ಅಂದರೆ ಏನೋ ಒಂದು 4 ಬೆಡ್ಶೀಟ್ಗಳನ್ನು ಕೊಟ್ಟು, ಇಲ್ಲಾಂದರೆ ಒಂದು ಆಹಾರ ಪದಾರ್ಥಗಳನ್ನು ಪಾಕಿಟ್ನಲ್ಲಿ ಒಂದು ಕೊಟ್ಟು ಫೋಟೋಗಳನ್ನು ತೆಗೆದುಕೊಂಡು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಾವು ದೇವರ ಸೇವೆ ಮಾಡಿದ್ದೀವಿ, ದೇವರು ಮೆಚ್ಚುವಂಥ ಕೆಲಸ ಮಾಡಿದ್ದೀವಿ ಅಂತೇಳಿ ಮಾತನಾಡ್ಕೊಳ್ತಾ ಇರ್ತೀವಿ. ಅಲ್ಲಿ ಹೊರಗಡೆ ಹೋದಾಗ, ಅಲ್ಲಿ ದಾನ ಧರ್ಮಗಳನ್ನು ಮಾಡಿದಾಗ, ಪ್ರಿಯರ ದೇವರ ಮಕ್ಕಳಿರ ಹೊರಗಡೆ ಹೋಗಿ ಯಾರಿಗೋ ಒಂದು ತುತ್ತು ಊಟ ಕೊಟ್ಟು ಇಲ್ಲ ಏನೋ ಕೊಟ್ಟು ನಾವು ಅಡ್ಜಸ್ಟ್ ಆಗ್ತಾ ಇರ್ತೀವಿ. ದೇವರ ಸೇವೆ ಮಾಡಿದ್ದೀವಿ, ನಾವು ದೇವರ ಕೆಲಸದಲ್ಲಿದ್ದೀವಿ, ಒಂದು ವೇಳೆ ನಾವು ಸತ್ತೋದರೆ ನಮ್ಮನ್ನು ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಯಾಕಂದರೆ ದೇವರ ಮೂಲಕ ನಾವು ಆಶೀರ್ವಾದ ಹೊಂದಿದ್ದೀವಿ ಅಂಥೇಳಿ ಈ ರೀತಿ ನಾವು ಮಾತನಾಡ್ಕೊಳ್ತಾ ಇರ್ತೀವಿ ಹೊರಗಡೆ ಅಲ್ಲಲ್ಲಿ. ಆದರೆ ನಮ್ಮ ಸಮಾಜದಲ್ಲಿ ನೋಡುವಾಗ ಹೊರಗಡೆ ಹೋಗಿ ಈ ರೀತಿ ಮಾತನಾಡಿಕೊಳ್ಳುವಂಥ ಸಮಾಜದಲ್ಲಿ ಮನೆಯಲ್ಲಿ ತಂದೆ ತಾಯಿಗಳ ಬಳಿಯಲ್ಲಿ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ ಅಂತ, ನಾವು ಹೇಗೆ ಅವರನ್ನು ನೋಡಿಕೊಳ್ತಾ ಇದ್ದೀವಿ ಅನ್ನೋದನ್ನು ಬೇಕು. ಅನೇಕರ ಮಧ್ಯದಲ್ಲಿ ನೋಡುವಾಗ ನಮ್ಮ ಕ್ರೈಸ್ತರ ಮಧ್ಯದಲ್ಲೇ ಈ ರೀತಿ ಹೊರಗಡೆ ಒಂದು ರೀತಿಯಲ್ಲಿ ಸೇವೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ, ಒಂದು ರೀತಿಯಲ್ಲಿ ಪ್ರಚಾರ ಮಾಡಿಕೊಳ್ತಾರೆ. ಅಂದರೆ ಜನರು ನೋಡಲಿ ಅಂತೇಳಿ ಮಾಡುವಂಥ ಕೆಲಸನ ಜನರು ನೋಡಲಿ ಅಂತೇಳಿ ಮಾಡುವಂಥ ಕೆಲಸ ಆಗಿದೆಯಾ, ಅಥವಾ
ಹೃದಯಪೂರ್ವಕದಿಂದ ಮಾಡುವಂಥ ಕೆಲಸವಾಗಿದೆಯಾ? ಹೃದಯಪೂರ್ವಕದಿಂದ ಮಾಡುವಂಥ ಕೆಲಸ ಏನಪ್ಪ ಅಂತ ನೋಡುವಾಗ, ಮೊಟ್ಟ ಮೊದಲು ನಮ್ಮ ಆತ್ಮವನ್ನು ಕಾಪಾಡಿಕೊಳ್ಬೇಕು. ನಮ್ಮ ಕುಟುಂಬದಲ್ಲಿ ಇದ್ದಂಥ ತಂದೆ ತಾಯಿಗಳನ್ನು ನಾವು ಕಾಪಾಡಿಕೊಳ್ಬೇಕಾಗತ್ತೆ. ತಂದೆ ತಾಯಿಗಳನ್ನು ಅಂದರೆ ವಾಕ್ಯದ ಮೂಲಕ ಅವರನ್ನು ಬಲಪಡಿಸಬೇಕು. ಎರಡನೇದಾಗಿ ಅವರು ವೃದ್ಧರ ಕಾಲ ಬಂದಾಗ ಪ್ರಿಯರಾದ ದೇವರ ಮಕ್ಕಳಿರ ಅವ್ರನ್ನ ನೋಡಿಕೊಳ್ಳಬೇಕು ಅಂತಲೂ ಹೇಳ್ತಾರೆ ಪ್ರಿಯರೇ. ದೇವ್ರ ಮಾತು ಇದೆಯಾ ಇಲ್ವಂತ ನೋಡುವಾಗ ಇದೆ. ಈಗಿನ ಕಾಲದಲ್ಲಿ ಕ್ರೈಸ್ತರ ಮಧ್ಯದಲ್ಲೇ ಕೆಲವರು ತಂದೆ ತಾಯಿಗಳನ್ನು ವೃದ್ಧರ ಆಶ್ರಮದಲ್ಲಿ ಬಿಟ್ಟಂಥವ್ರು ಇದ್ದಾರೆ ಪ್ರಿಯರೇ. ವೃದ್ಧರ ಆಶ್ರಮಗಳಲ್ಲಿ ಯಾರನ್ನು ಬಿಟ್ಟಿದ್ದಾರೆ? ತಂದೆ ತಾಯಿಗಳನ್ನು. ಯಾಕೆ ಬಿಟ್ಟಿದ್ದಾರೆ ಅಂತ ನೋಡುವಾಗ, ನಾವು ಇವರನ್ನು ನೋಡಿಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಆಶ್ರಮದಲ್ಲೇ ನೀವಿರಿ, ನಿಮ್ಗೆ ಎಷ್ಟು ಹಣ ಕೊಡಬೇಕು ಅಂದರೆ ತಿಂಗಳ ಎಷ್ಟು ಖರ್ಚಾಗುತ್ತೆ ನಾವು ಕೊಡ್ತೀವಿ, ಇಲ್ಲಿ ಮನೆಯಲ್ಲಿ ನೋಡಿಕೊಳ್ಳೋಕ್ಕಾಗಲ್ಲ ಅಂತೇಳಿ ಪ್ರಿಯರಾದ ದೇವರ ಮಕ್ಕಳಿರ ವೃದ್ಧರ ಆಶ್ರಮದಲ್ಲಿ ಬಿಟ್ಟಂಥ ಮಕ್ಕಳು ಈ ಸಮಾಜದಲ್ಲಿ ಇದ್ದಾರೆ. ಎಲ್ಲಿ ಯಾವ ಸಮಾಜ ಅಂದರೆ ಕ್ರೈಸ್ತರ ಸಮಾಜದಲ್ಲೇ ಅಲ್ಲೆಲ್ಲಿ ಇದ್ದಾರೆ ಪ್ರಿಯರೇ. ಇನ್ನು ಹೊರಗಡೆ ಅಂತ ನೋಡುವಾಗ ಅನೇಕರು ಚಿತ್ರ ವಿಚಿತ್ರವಾಗಿ ತಂದೆ ತಾಯಿಗಳ ಬಳಿಯಲ್ಲಿ ನಡ್ಕೊಳ್ಳುವಂಥದ್ದು ನೋಡ್ತಾ ಇರ್ತೀವಿ. ಏನ್ರಿ, ವಯಸ್ಸಾದ ಮೇಲೆ ಅನಾರೋಗ್ಯದ ಪರಿಸ್ಥಿತಿ ಬರುತ್ತೆ. ವಯಸ್ಸು ಮುಗೀತಲ್ವ ಅಂದರೆ ವೃದ್ಧರ ಕಾಲದಲ್ಲಿ ಕೈ ಕಾಲುಗಳು ಕೆಲಸ ಮಾಡಲ್ಲ, ಇಲ್ಲಾಂದರೆ ಮಾತನಾಡೋದಕ್ಕೆ ಶಕ್ತಿ ಇರಲ್ಲ, ನಡೆದಾಡೋದಕ್ಕೆ ಶಕ್ತಿ ಇರಲ್ಲ. ಓಕೆ, ನಾವು ಒಂದಕ್ಕೆ ಹೋಗಬೇಕು, ಎರಡಕ್ಕೆ ಹೋಗ್ಬೇಕು ಅಂದರೂ ಕೂಡ ಬಹಳ ಕಷ್ಟವಾಗಿರುತ್ತೆ. ಆಮೇಲೆ ಊಟಕ್ಕೂ ಕೂಡ ತೊಂದರೆ ಆಗುತ್ತೆ ಪ್ರಿಯರೇ. ಅಂಥ ಒಂದು ಭಯಂಕರವಾದಂಥ ಒಂದು ಕಠಿಣವಾದಂಥ ಒಂದು ಪರಿಸ್ಥಿತಿ ಯಾವಾಗ ನೋಡ್ತೀವಿ ಅಂದರೆ ವೃದ್ಧರ ಕಾಲದಲ್ಲಿ ನಾವು ನೋಡ್ತೀವಿ. ವೃದ್ಧರಾಗಿರ್ತಾರಲ್ಲ ಅವರ ಕಾಲದಲ್ಲಿ ನಾವು ನೋಡುವಂಥದ್ದು. ಅಂದರೆ ಆ ವೃದ್ಧರ ಕಾಲ ನಮಗೂ ಕೂಡ ಬರಲ್ವ ಅಂತ ನೋಡುವಾಗ ನಮಗೂ ಬರುತ್ತಲ್ವ. ನಮಗೂ ಯಾಕೆಪ್ಪ ಅಂದರೆ ಆರೋಗ್ಯವಾಗಿದ್ದಾಗ ಬಲವಾಗಿದ್ದಾಗ ಅದ್ರ ಏನು ಅನಿಸಲ್ಲ, ನಮ್ಗೆ ಯಾರಿಗೂ ಕೂಡ ಏನು ಅನಿಸಲ್ಲ. ಆದರೆ ನಮಗೆ ವೃದ್ಧರ ಕಾಲ ಬರೋ ತನಕ ಅದರ ಕಷ್ಟ ನಮಗೆ ಗೊತ್ತಾಗಲ್ಲ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ ಕೆಲವರು ಕುಟುಂಬದಲ್ಲಿ 4 ಮಂದಿ 5 ಮಂದಿ ಇಲ್ಲ 10 ಮಂದಿ ಮಕ್ಕಳನ್ನು ಪಡೆದಿರ್ತಾರೆ. ಅವರು ಕೊನೆ ಕಾಲದಲ್ಲಿ, ಅವರು ಮುಕ್ತಾಯದ ಕಾಲದಲ್ಲಿ ಪ್ರಿಯರೇ ಅನಾರೋಗ್ಯದಲ್ಲಿ ಇದ್ದಾಗ ಅವ್ರನ್ನ ನೋಡಿಕೊಳ್ಳುವಂಥ ರೀತಿ ಹೇಗಿರುತ್ತಂತ ನೋಡುವಾಗ ಒಬ್ಬೊಬ್ಬರು ಮಕ್ಕಳು ಮಾತಾಡ್ಕೊಳ್ತಾ ಇರ್ತಾರಂತೆ. ಮಕ್ಕಳು ಏನಪ್ಪ ಅಂದರೆ ಒಂದು 5-6 ಮಂದಿ ಮಕ್ಕಳಿದ್ದಾರೆ ಅಂತ ತಿಳ್ಕೊಡ್ರಿ, ಅಲ್ಲಿ ಎಲ್ಲೆಲ್ಲೋ ಇರ್ತಾರೆ. ಸ್ವಲ್ಪ ದೂರ ಇದ್ದಾಗ ಏನ್ರಿ ಇವರು ತಾಯಿ ಆಗಿರ್ಬೋದು ಇಲ್ಲ ತಂದೆ ಆಗಿರ್ಬೋದು ಅನಾರೋಗ್ಯದಲ್ಲಿ ಬಿದ್ದಾಗ ಇವ್ರ ಮಧ್ಯದಲ್ಲಿ ಏನು ಡಿಸ್ಕಸ್ ನಡೆಯುತ್ತೆ ಅಂದರೆ, ಈ ತಾಯಿ ಮತ್ತು ನಿಮ್ಮನ್ನೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳಲ್ಲ, ನೀವೇ ನೋಡ್ಕೊಳ್ಳಿ ಅಂತ. ನಿಮ್ಮನ್ನೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ, ಯಾಕೆಂದರೆ ದುಡ್ದು ಎಲ್ಲ ಕೂಡ ನಿಮಗೆ ಕೊಟ್ಟಿದ್ದಾಳೆ, ದೊಡ್ಡ ಮಗನಿಗೆ ಕೊಟ್ಟಿದ್ದಾಳೆ, ಅದಕ್ಕೆ ದೊಡ್ಡ ಮಗನೇ ನೋಡ್ಕೊಳ್ಬೇಕು ಅಂಥೇಳಿ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂದರೆ ಕೈ ಬಿಡೋರಿದ್ದಾರೆ. ಅದೇ ಪ್ರಕಾರ ಚಿಕ್ಕ ಮಕ್ಕಳಿಗೆ ಎಲ್ಲ ಕೂಡ ತಾಯಿ ತನ್ನ ಆಸ್ತಿ ಎಲ್ಲ ಕೂಡ ಕೊಟ್ಟಿದ್ದಾಳೆ, ಆದ್ದರಿಂದ ಚಿಕ್ಕ ಮಕ್ಕಳೇ ನೋಡ್ಕೊಳ್ಳಿ, ನಾವ್ಯಾಕೆ ನೋಡ್ಕೋಬೇಕು ಅಂತೇಳಿ ಈ ರೀತಿ ಅಲ್ಲಲ್ಲಿ ಕೆಲವರು ಕುಟುಂಬದ ಮಧ್ಯದಲ್ಲಿ ನಡೆಯುವಂಥದ್ದು ನಾವು ಗಮನಿಸ್ತಾ ಇರ್ತೀವಿ. ನ್ಯೂಸ್ ಮೀಡಿಯಾದಲ್ಲಿ ಇಲ್ಲಾಂದರೆ ವಾರ್ತೆಗಳಲ್ಲಿ ನೋಡುವಾಗ ಇಂಥ ಒಂದು ಪರಿಸ್ಥಿತಿಗಳನ್ನು ಗಮನಿಸ್ತಾ ಇರ್ತೀವಿ ಪ್ರಿಯರೇ. ಅಂದರೆ ತಂದೆ ತಾಯಿಗಳು ಮಕ್ಕಳನ್ನು ಪಡೆದಾಗ ಮಕ್ಕಳನ್ನು ಹೇಗೆ ಅವ್ರು ನೋಡ್ಕೊಳ್ತಾರೆ ಹೇಳಿ? ತಂದೆ ತಾಯಿಗಳು ಮಕ್ಕಳನ್ನು ಪಡೆದಾಗ ಮಕ್ಕಳನ್ನು ಹೇಗೆ ನೋಡ್ಕೊಂಡಿದ್ದಾರೆ? ಇವಾಗ ನಮ್ಮನ್ನು ತಂದೆ ತಾಯಿಗಳು ಹೇಗೆ ನೋಡ್ಕೊಂಡಿದ್ದಾರೆ ಚಿಕ್ಕವರಿದ್ದಾಗ ಅಂತ ನೋಡುವಾಗ ತುಂಬ ಶ್ರದ್ಧೆಯಿಂದ ನೋಡ್ಕೊಂಡಿದ್ದಾರೆ, ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅವನು ಅಂದರೆ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ, ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ, ಆರೋಗ್ಯದ ವಿಷಯದಲ್ಲಿ ಒಳ್ಳೆ ರೀತಿಯಿಂದ ಆಹಾರವನ್ನು ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಿಂದ ಬೆಳೆಸಿದ್ದಾರೆ. ಒಳ್ಳೆ ರೀತಿಯಿಂದ ಬೆಳೆಸಿದ ಮೇಲೆ ಅಂಥ ತಂದೆ ತಾಯಿಗಳನ್ನು ಕೊನೆ ಕಾಲದಲ್ಲಿ
ಯಾವ ರೀತಿ ಅವರನ್ನು ನೋಡಿಕೊಳ್ತಾ ಇದ್ದೀವಿ, ಯಾವ ರೀತಿ ಅವರನ್ನು ಕಾಪಾಡಿಕೊಳ್ತಾ ಇದ್ದೀವಿ ಅಂತ ನೋಡುವಾಗ ಪ್ರಿಯರೇ, ಈ ಮಕ್ಕಳು ಮಾತಾಡಿಕೊಳ್ಳುವಂಥದ್ದೇನು ಗೊತ್ತಾ, ಈ ವೃದ್ಧರ ಕಾಲದಲ್ಲಿ ಬೇಗ ಇವರು ಸತ್ತೋಗಿದರೆ ಚೆನ್ನಾಗಿತ್ತು, ನಾವು ಸುಖವಾಗಿರ್ಬೋದಾಗಿತ್ತು, ನಾವು ಸುಖವಾಗಿರಬೇಕಾದ್ರೆ ಇವರು ಏನು ಒಟ್ಟಿನಲ್ಲಿ ಇವರು ಅಡ್ಡವಾಗಿದ್ದಾರೆ, ನಮಗೆ ಇವರು ಬೇಗ ಸತ್ತೋಗಿದರೆ ಚೆನ್ನಾಗಿತ್ತು ಇವರು ಅಂಥೇಳಿ ಒಂದು ರೀತಿಯಲ್ಲಿ ಮಾತಾಡಿಕೊಳ್ಳುವಂಥದ್ದು ನಡೆಯುತ್ತೆ. ಇನ್ನೊಂದು ರೀತಿಯಲ್ಲಿ ಮಾತಿನ ಮೂಲಕ ತಿವಿತಾ ಇರ್ತಾರೆ. ಮಾತಿನ ಮೂಲಕ ಏನು ಮಾಡ್ತಾ ಇರ್ತಾರೋ ಗೊತ್ತಾ, ತಿವಿತಾ ಇರ್ತಾರೆ. ಒಂದು ವೇಳೆ ಊಟ ಕೊಡಬೇಕಂದ್ರೂ ಕೂಡ ಒಂದು ರೀತಿಯಲ್ಲಿ ಗುಣಗುಟ್ಟುತ್ತಾ ಊಟ ಕೊಡ್ತಾ ಇರ್ತಾರೆ. ಗುಣಗುಟ್ಟುತ್ತಾ, ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಮಾತನಾಡುತ್ತಾ, ನೊಂದುಕೊಂಡು, ಇಲ್ಲ ದುಃಖಪಟ್ಟು, ಇಲ್ಲಾಂದರೆ ಅಸಹ್ಯಪಟ್ಟು, ಒಂದು ರೀತಿಯಲ್ಲಿ ಮುದುಕರ ಕಾಲದಲ್ಲಿ ಅವರನ್ನು ಅಸಹ್ಯಪಟ್ಟು ನೋಡ್ಕೊಳ್ತಾ ಇರ್ತಾರೆ ನಮ್ಮ ಸಮಾಜದಲ್ಲಿ. ಅಂದರೆ ನೋಯಿಸಿ, ಇವು ಯಾಕಿದ್ದಾರೆ, ಇವರು ಮುದುಕರೆಲ್ಲ ವೇಸ್ಟು, ಈ ವೇಸ್ಟ್ ಕ್ಯಾಂಡಿಡೇಟ್ಗಳು ಯಾಕಿದ್ದಾರೆ ಮನೆಯಲ್ಲಿ, ಬೇಗ ಸತ್ತೋಗಿದರೆ ಚೆನ್ನಾಗಿತ್ತು, ನಮ್ಮ ಪಾಡಿಗೆ ನಾವು ಸುಖವಾಗಿ ಇರ್ತಾ ಇದ್ವಿ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂಥೇಳಿ ಇವ್ರ ಸುಖ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಅವ್ರ ಸುಖ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಆದರೆ ಈ ಮನುಷ್ಯನು ಬೆಳೆದಿದ್ದಾನೆ, ದೊಡ್ಡವನಾಗಿದ್ದಾನೆ, ಬಲವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಒಂದು ಉದ್ಯೋಗವನ್ನು ಸಂಪಾದನೆ ಮಾಡಿಕೊಂಡು ಒಳ್ಳೆಯ ಸಂಪಾದನೆ ಮಾಡಿಕೊಂಡು ಇದ್ದಾನಂತಂದರೆ ಪ್ರಾರಂಭದಲ್ಲಿ ತಂದೆ ತಾಯಿಗಳ ಕಷ್ಟಪಟ್ಟಿರುವುದರಿಂದ ತಾನೆ. ತಂದೆ ತಾಯಿಗಳು ಕಷ್ಟಪಟ್ಟಿದ್ದಾರಾ, ಇವರಿಷ್ಟಕ್ಕೆ ಇವರು ಬೆಳೆದಿದ್ದಾರಾ? ತಂದೆ ತಾಯಿಗಳ ಕಷ್ಟಪಡದೆ ಇವರಿಷ್ಟಕ್ಕೆ ಇವರು ಬೆಳೆದಿದ್ದಾರಾ, ಇವರಿಷ್ಟಕ್ಕೆ ಇವರು ನಿಂತಿದ್ದಾರಾ ಅಂತ ನೋಡುವಾಗ ಇಲ್ಲ ಅಲ್ವಾ ಪ್ರಿಯರ ದೇವ್ರ ಮಕ್ಕಳಿರ, ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ಬೆಳೆಸಿರ್ತಾರೆ. ಆದರೆ ಅವರನ್ನು ಒಂದು ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ನಾವು ನೋಡ್ತಾ ಇರ್ತೀವಿ. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಕೂಡ ಏನಪ್ಪ ಅಂದರೆ, ನಾವು ಹೊರಗಡೆ ಅಲ್ಲೆಲ್ಲಿ ಮಾಡಿದ್ದೀವಲ್ಲ, ದೇವ್ರ ಸೇವೆ ಮಾಡಿದ್ದೀವಲ್ಲ, ನಮ್ಗೆ ಹೆಂಗಿದ್ರು ಪರಲೋಕ ಸಿಗುತ್ತೆ ಅಂತೇಳಿ ಈ ರೀತಿ ಮಾತನಾಡ್ಕೊಳ್ತಾರೆ. ಇನ್ನೂ ಕೆಲವರು ಹೇಗೆ ಮಾತಾಡ್ತಾರೆ ಅಂದರೆ, ದೇವ್ರ ವಚನ ಕೂಡ ತೋರಿಸ್ತಾರೆ. ಅವರು ದೇವರು ಅಂದರೆ ಪ್ರಭು ಮಾತನಾಡಿರುವಂಥ ವಚನಗಳನ್ನು ಕೂಡ ತೋರಿಸ್ತಾ ಇರ್ತಾರೆ. ಏನಪ್ಪ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನ. ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಗಳನ್ನು ಯಾಕೆ ಮೀರುತ್ತೀರಿ? ಹೇಗೆಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ದೇವರು ಹೇಳಿದ್ದಾನೆ. ಅಂದರೆ ತಂದೆ ತಾಯಿಗಳನ್ನು ದೂಷಿಸುವವ್ರಿಗೆ ಏನಾಗಬೇಕಂತಿರುತ್ತೆ ಹಳೆ ಒಡಂಬಡಿಕೆಯಲ್ಲಿ? ತಂದೆ ತಾಯಿಗಳನ್ನು ಖಂಡಿತವಾಗಿ ಸನ್ಮಾನಿಸಬೇಕು. ಒಂದು ವೇಳೆ ಸನ್ಮಾನಿಸದೆ ದೂಷಿಸುವವನಿಗೆ, ತಂದೆ ತಾಯಿಗಳನ್ನು ದೂಷಿಸುವವನಿಗೆ, ಅವನಿಗೆ ಮರಣದಂಡನೆ ಆಗಬೇಕಂತಿರುತ್ತೆ. ಇದು ನೆನಪು ಮಾಡಿದಾಗ ಯೇಸುಪ್ರಭು ಕೆಳಗಡೆ ಮಾತು ನೋಡಿ, 5ನೇ ವಚನ, ನೀವು ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದಿದ್ದಿಲ್ಲ ಅನ್ನುತ್ತೀರಿ. ಅಂದರೆ ನೋಡಿ, ಅವ್ರ ಕಾಲದಲ್ಲಿ, ಅಂದರೆ ಯಾಜಕರು ಇವರ ಕಾಲದಲ್ಲಿ ಕೆಲವರು ಹೇಗೆ ತಯಾರಾಗಿದ್ದಾರಂದರೆ, ದೇವರು ಹೇಳಿದ್ದಾರೆ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ತಂದೆ ತಾಯಿಗಳನ್ನು ದೂಷಿಸಬಾರ್ದು, ಒಂದು ವೇಳೆ ದೂಷಿಸಿದರೆ ಮರಣ ಶಿಕ್ಷೆ ಆಗುತ್ತೆ ಅಂತೇಳಿ ದೇವ್ರ ವಚನ ಇರುತ್ತಲ್ಲ. ಈ ದೇವ್ರ ವಚನವನ್ನೇ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂದರೆ, ಅವರು ತಂದೆ ತಾಯಿಗಳಿಗೆ ಏನೇನು ಕೊಡಬೇಕೋ ಅದೆಲ್ಲ ಕೂಡ ನಾವು ದೇವರಿಗೆ ಕೊಟ್ಟಿದ್ದೀವಿ, ತಂದೆ ತಾಯಿಗಳಿಗೆ ಏನೇನು ಕೊಡಬೇಕೋ ಅದೆಲ್ಲ ಕೂಡ ನಾವು ಯಾರಿಗೆ ಕೊಟ್ಟಿದ್ದೀವಿ? ದೇವ್ರಿಗೆ ಕೊಟ್ಟಿದ್ದೀವಿ. ದೇವರಿಗೆ ಕೊಟ್ಟಿರುವುದರಿಂದ ನಾವು ಇವರನ್ನು ನೋಡಿಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ, ಸನ್ಮಾನಿಸುವಂಥ ಅವಶ್ಯಕತೆ ನಮಗಿಲ್ಲ ಅಂಥೇಳಿ ಹೇಳಿಕೊಳ್ಳುವಂಥ ಗುಂಪು ಕೂಡ ಇದೆ ಅಂತೆ. ಅಂದರೆ ದೇವರು ಈಗ ಹೇಳಿದ್ದಾನೆ, ರೈಟ್ ಇಲ್ಲ ಅಂತ ನಾವು ಹೇಳಲ್ಲ, ಆದರೆ ತಂದೆ ತಾಯಿಗಳಿಗೆ ಕೊಡಬೇಕಾದದ್ದನ್ನು ನಾವು ದೇವ್ರು ಕೊಟ್ಟಿದ್ದೀವಿ. ದೇವರಿಗೆ ಕೊಟ್ಟಿರೋದರಿಂದ ಇವ್ರನ್ನ ನೋಡಿಕೊಂಡ್ರೂ ನೋಡಿಕೊಳ್ಳದೇ ಇದ್ದರೂ ಪ್ರಯೋಜನ ಏನಿಲ್ಲ, ಅದರಿಂದ ನಮಗೆ ನಷ್ಟ ಏನೂ ಆಗಲ್ಲ, ದೇವ್ರು ನಮ್ಮನ್ನು ಕ್ಷಮಿಸಿ ಬಿಡ್ತಾನಂತೇಳಿ ಹೇಳಿಕೊಳ್ಳುವಂಥ ಗುಂಪು ಕೂಡ ಇದೆ ಅಂತ ಪ್ರಿಯರೇ. ಆ ರೀತಿ ದೇವರು ಹೇಳಿದಾರ? ಆ ರೀತಿ ದೇವರು ಹೇಳಿಲ್ಲ. ಖಂಡಿತವಾಗಿ ತಂದೆ ತಾಯಿಗಳನ್ನು
ನೋಡಿಕೊಳ್ಳಬೇಕು, ಸನ್ಮಾನಿಸಬೇಕು ಅಂತಾರೆ. ಸನ್ಮಾನಿಸಬೇಕು ಅಂದರೆ ಅರ್ಥ ಏನು? ಸನ್ಮಾನಿಸಬೇಕು ಅಂದರೆ ಆರೈಕೆ ಮಾಡುವಂಥದ್ದು, ಅವರನ್ನು ಪೋಷಿಸುವಂಥದ್ದು, ಅವರನ್ನು ಸಂರಕ್ಷಣೆ ಮಾಡುವಂಥದ್ದು. ಸುಮ್ಮನೆ ಬಾಯಿ ಮಾತಿನಿಂದ ಅವರನ್ನು ಹೊಗಳುವಂಥದ್ದಲ್ಲ, ಅವರನ್ನು ಸಂರಕ್ಷಣೆ ಮಾಡುವಂಥದ್ದು ಇರುತ್ತೆ. ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು, ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಕೆಲವರು ಮಕ್ಕಳು ಹೇಗೆ ನಡ್ಕೊಳ್ತಾ ಇದ್ದಾರಂತ ನೋಡುವಾಗ ತಂದೆ ತಾಯಿಗಳನ್ನು ಕೈ ಬಿಟ್ಟಿರ್ತಾರೆ ಪ್ರಿಯರೇ. ವೃದ್ಧರ ಕಾಲದಲ್ಲಿ ಆಸ್ಪತ್ರೆಯಲ್ಲಿರ್ತಾರೆ. ಕೆಲವರು ಆಸ್ಪತ್ರೆಯಲ್ಲಿದ್ದಾಗ ಏನ್ರಿ, ಒಂದು ಕುಟುಂಬದಲ್ಲಿ ನನಗೆ ಗೊತ್ತಿರುವಂಥದ್ದು ಏನಪ್ಪ ಅಂದರೆ, ತಾಯಿ ಅನಾರೋಗ್ಯದಲ್ಲಿದ್ದಂಥ ಆ ತಾಯಿಯನ್ನು ನೋಡಿಕೊಳ್ಳೋದಕ್ಕೆ ಮನೆಯಲ್ಲಿ ಒಂದು 5 ಜನ ಮಕ್ಕಳಿದ್ದಾಗ, ನಾನು ಯಾಕೆ ಹೋಗ್ಬೇಕು, ನೀನೇ ಹೋಗು, ನಾನು ಹೋಗಲ್ಲ, ನನಗೊಂದು ಕೆಲಸ ಇದೆ, ನನಗೆ ಇನ್ನೊಂದು ಕೆಲಸ ಇದೆ, ಹೋಗಲಿ, ಹಣದ ವ್ಯವಸ್ಥೆ ಏನಾದರೂ ಮಾಡ್ಬೋದಂದರೆ ಅದೂ ಇಲ್ಲ. ಅಲ್ಲಿ ಅನಾರೋಗ್ಯದಲ್ಲಿ ಇದ್ದಂಥ ತಾಯಿಯನ್ನು ನೋಡ್ಕೊಳ್ಬೇಕಾದ್ರೆ ಇವರೆಲ್ಲರಿಗೂ ಜವಾಬ್ದಾರಿ ಇರುತ್ತೆ. ಆದರೆ ನಾನು ಯಾಕೆ ಹೋಗಲಿ, ನನಗೂ ಕೆಲಸ ಇದೆ, ನಾನು ಯಾಕೆ ಕೊಡಲಿ? ಅಂದರೆ ಎತ್ತ ತಾಯಿಯನ್ನು, ಎತ್ತ ತಂದೆಯನ್ನು ನೋಡಿಕೊಳ್ಳೋದಕ್ಕೆ ಇಂಥ ಒಂದು ಪರಿಸ್ಥಿತಿ ಇದೆಯಾ ಅಂತ ನೋಡುವಾಗ ಹೌದು ಪ್ರಿಯರೇ. ಒಂದು ಕುಟುಂಬದಲ್ಲಿ ಮಾತ್ರವಲ್ಲ, ಅನೇಕ ಕುಟುಂಬಗಳಲ್ಲಿ ಇಂಥ ಸಮಸ್ಯೆಗಳು ನಡೀತಾ ಇದೆ. ಅನೇಕ ಕುಟುಂಬಗಳಲ್ಲಿ ನಾನ್ಯಾಕೆ ನೋಡಿಕೊಳ್ಳಿ, ನಾನ್ಯಾಕೆ ಹೋಗಲಿ, ನಾನ್ಯಾಕೆ ಕೊಡಲಿ, ನಾನ್ಯಾಕೆ ಅವ್ರಿಗೆ ಸೇವೆ ಮಾಡಲಿ ಅಂತೇಳಿ. ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಎತ್ತ ತಾಯಿ ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡಿಲ್ವ, ಎಲ್ಲ ಕ್ಲೀನ್ ಮಾಡಿಲ್ಲ ತಾಯಿ. ಅಂದರೆ ಚಿಕ್ಕ ಮಕ್ಕಳಿದ್ದಾಗ ನಾವು ಎಷ್ಟು ಗಲೀಜಿದ್ದರೂ, ಎಷ್ಟು ಕೆಟ್ಟ ಕೆಲಸ ಮಾಡ್ತಾಯಿದ್ದರೂ ಕೂಡ ನನ್ನ ಮಕ್ಕಳು ಅಂತೇಳಿ ಅಪ್ಪಿಕೊಂಡು ಮುದ್ದಾಡಿ ಏನ್ರಿ ಎಲ್ಲ ರೀತಿಯಲ್ಲಿ ಕಾಪಾಡಿಕೊಂಡು ಬಂದು ಬೆಳೆಸಿ ದೊಡ್ಡವರಾಗಿ ಮಾಡಿದಾಗ ಏನ್ರಿ, ಆ ತಾಯಿ ಕೈಕಾಲು ಬಿದ್ದಾಗ, ಅನಾರೋಗ್ಯದಲ್ಲಿ ಇದ್ದಾಗ ನೋಡಿಕೊಳ್ಳದಂಥ ಪರಿಸ್ಥಿತಿ, ಇಷ್ಟು ಮಂದಿ ಮಕ್ಕಳಿದ್ದರೂ ಕೂಡ ನೋಡಿಕೊಳ್ಳದೆ ಹೋಗ್ತಾ ಇದ್ದಾರೆ ಅಂದರೆ ಇನ್ಯಾರಿಗೆ ಹೇಳ್ಕೋಬೇಕು ಹೇಳಿ ಪ್ರಿಯರೇ. ಹೋಗಲಿ, ದೇವ್ರ ಮಾತು ಕೂಡ ಇದೆಯಾ ಇಲ್ವೋ? ತಂದೆ ತಾಯಿಗಳನ್ನು ಸನ್ಮಾನಿಸ್ಬೇಕಂತ ಇರಲ್ವಾ? ಖಂಡಿತವಾಗಿರುತ್ತೆ. ಅಂದರೆ ಎಲ್ಲರ ಕಡೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ಮಧ್ಯದಲ್ಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಬೇಜವಾಬ್ದಾರಿಯಿಂದ ಕೂಡ ನಡೀತಾ ಇರುತ್ತೆ. ಯಾವತ್ತಿಗೂ ಮಾಡೋಕ್ಕೆ ಹೋಗಬಾರ್ದು, ಯಾವತ್ತಿಗೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಒಂದು ವೇಳೆ ನಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಭವಿಷ್ಯತ್ತು ದಿನಗಳಲ್ಲಿ ನಮಗೂ ಕೂಡ ಅದೇ ಗತಿ ಆಗುತ್ತೆ. ಅದೇ ಗತಿ ಆಗುತ್ತೆ. ಇವಾಗ ಕೆಲವರು ಮನೆಗಳಲ್ಲಿ ಮಕ್ಕಳಿರಲ್ಲ, ಯಾರಿರ್ತಾರೆ? ಸೊಸೆಯರು ಏನ್ರಿ, ಮಕ್ಕಳಿರಲ್ಲ, ಮಕ್ಕಳು ಎಲ್ಲೋ ತುಂಬ ಬ್ಯುಸಿಯಲ್ಲಿ ಇರ್ತಾರೆ ಅಂತ ತಿಳ್ಕೊಂಡು ಮನೇಲಿ ಯಾರಿರ್ತಾರೆ ಹೇಳಿ? ಮನೆಯಲ್ಲಿ ಅತ್ತೆ ಮಾವ ಸೊಸೆಯರು ಇರ್ತಾರೆ. ಒಬ್ಬರು ಸೊಸೆ ಇಲ್ಲ, ಇಬ್ಬರು ಸೊಸೆಯರು ಇರ್ತಾರೆ. ಇವರೆಲ್ಲರೂ ಕೂಡ ಸೊಸೆಯರು, ಅತ್ತೆಯರು ಇಲ್ಲ ಮಾವ ಮನೆಯಲ್ಲಿ ಇವರು ಹೇಗಿರಬೇಕು ಅಂತ ನೋಡುವಾಗ ಇವರು ಕೂಡ ಒಗ್ಗಟ್ಟಾಗಿ ಪ್ರಾರ್ಥನೆಯಲ್ಲಿ ಮನೆಯಲ್ಲಿ ಏನಿದೆಯೋ ಇದ್ದದರಲ್ಲಿ ತೃಪ್ತಿಪಟ್ಟು ಹೋಗಬೇಕು. ಆದರೆ ಇವ್ರ ಮಧ್ಯದಲ್ಲಿ ಕೂಡ ಗುಣಗುಟ್ಟುವಿಕೆ, ಇಲ್ಲಾಂದರೆ ಒಂದು ರೀತಿಯಲ್ಲಿ ಚಾಡಿ ಹೇಳುವಂಥದ್ದು, ಇಲ್ಲಾಂದರೆ ಬೈದುಕೊಂಡು, ಇಲ್ಲಾಂದರೆ ಒಂದು ರೀತಿಯಲ್ಲಿ ಅವ್ರ ಮಧ್ಯದಲ್ಲಿ ನಡೀತಾ ಇದೆ ಅಂದರೆ ಇಲ್ಲಿ ಕೂಡ ಏನಾಗತ್ತಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳೇ, ಇಲ್ಲಿ ಕೂಡ ಶಾಪನೇ ಪ್ರಿಯರೇ. ಅಂದರೆ ಸೊಸೆ ಬಂದು ಅತ್ತೆ ಮಾವನ ವಿಷಯದಲ್ಲಿ ಶ್ರದ್ಧೆಯಾಗಿರಬೇಕು. ಅದೇ ಪ್ರಕಾರ ತಂದೆ ತಾಯಿಗಳ ವಿಷಯದಲ್ಲಿ ಕೂಡ ನಾವು ಶ್ರದ್ಧೆಯಿಂದ ಇರಬೇಕು. ಯಾಕೆಂದರೆ ಹೊರಗಡೆ ಇನ್ನೊಬ್ಬರ ಸಭೆಯಲ್ಲಿ ಹೊರಗಡೆ ಇದ್ದಂಥವರನ್ನು ನೀನು ಒಳ್ಳೆ ರೀತಿಯಿಂದ ನೋಡ್ಕೋಬೇಕು ಅಂತೇಳಿರುವಂಥ ದೇವರು ಮನೆಯಲ್ಲಿದ್ದವರನ್ನು ಕೈ ಬಿಡಂತ ಹೇಳ್ತಾನೆ. ನಮಗೇನು ಕೈಲಾಗುತ್ತೋ ಆ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಂತ ಹೇಳ್ತಾರೆ. ನೋಡಿ, ಜ್ಞಾನೋಕ್ತಿಗಳ ಗ್ರಂಥವನ್ನು ನೋಡಿ ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 30ನೇ ಅಧ್ಯಾಯ 11ನೇ ವಚನವನ್ನು, ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ಥರದವರುಂಟು. ತಮ್ಮ
ಕೊಳೆಯನ್ನು ತೊಳೆದುಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ಥರದವರುಂಟು ಅಂತ ಹೇಳ್ತಾರೆ. ಅಂದರೆ ತಾಯಿಗೆ ಶುಭವನ್ನು ಕೋರದೆ ತಂದೆಯನ್ನು ಶಪಿಸುವ ಒಂದು ಥರದವರು. ಅಂದರೆ ತಾಯಿಗೆ ಒಳ್ಳೆಯದಾಗಲಿ, ಅಮ್ಮ ನಾನಿದ್ದೀನಮ್ಮ, ನೀವು ಭಯಪಡಬೇಡಿ, ನಾನಿದ್ದೀನಿ, ನೀವು ಭಯಪಡಬೇಡಿ, ನಿಮ್ಗೆ ಆರೋಗ್ಯ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ನಾನು ನೋಡ್ಕೊಳ್ತೀನಿ. ಯಾಕೆಂದರೆ ಅಮ್ಮ ಚಿಕ್ಕ ಮಗುವಾಗಿದ್ದಾಗ, ಎಳೆ ಕೂಸಾಗಿದ್ದಾಗ ನೀವು ನನ್ನನ್ನು ನೋಡ್ಕೊಂಡಿದ್ದೀರಲ್ಲಮ್ಮ, ನೀವು ನನ್ನನ್ನು ನೋಡ್ಕೊಂಡಿದ್ದೀರಲ್ಲ, ಇವಾಗ ನಾನು ನೋಡ್ಕೊಳ್ತೀನಿ. ಅಂದರೆ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥ, ಸಂರಕ್ಷಿಸುವಂಥ ಒಂದು ಸಮಯ ಬಂದಾಗ ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಆಶೀರ್ವಾದ ಬರಬೇಕಾದ್ರೆ ಏನ್ರಿ, ನಮಗೆ ಆಶೀರ್ವಾದ ಬರಬೇಕಾದ್ರೆ ಅಂದರೆ ದೇವರ ಮೂಲಕ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದ್ರೆ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥ ಒಂದು ಸಮಯ ಬರುತ್ತಲ್ಲ. ಯಾವಾಗ ನಮ್ಮನ್ನು ತಂದೆ ತಾಯಿಗಳು ನೋಡಿಕೊಂಡಿದ್ದಾರೆ, ಅದೇ ಪ್ರಕಾರ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥ ಸಮಯ ಬಂದಿದೆ. ಆ ಸಮಯ ಬಂದಾಗ ಆ ಒಂದು ಸಮಯವನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಒಂದು ವೇಳೆ ಹಾಗೆ ಮಾಡದೆ ಹೋದರೆ ಏನಾಗುತ್ತೆ ನೋಡಿ, 17ನೇ ವಚನ, ತಂದೆಯನ್ನು ಹಾಸ್ಯ ಮಾಡಿ ತಾಯ ಅಪ್ಪಣೆಯನ್ನು ಧಿಕ್ಕರಿಸುವವನ ಕಣ್ಣನ್ನು ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವವು ಅಂತಾರೆ. ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವವು. ಅಂದರೆ ಹೊರಗಡೆ ಇದ್ದವರು ನಮ್ಮನ್ನು ನುಂಗಿ ಬಿಡ್ತಾರಂತೆ. ಕಾಗೆಗಳು, ಹದ್ದುಗಳಂದರೆ ಹೊರಗಡೆ ಸಮಾಜ ಏನಾಗುತ್ತೆ ಅಂತ ನೋಡುವಾಗ ನಮ್ಮನ್ನು ನುಂಗಿ ಬಿಡ್ತಾರೆ. ಅದು ಯಾರ ಮೂಲಕ? ದೇವರ ಶಾಪ. ಅದು ಯಾರ ಶಾಪ ಗೊತ್ತಾ? ದೇವರ ಶಾಪ. ಇವಾಗ ಇವರನ್ನು, ತಂದೆ ತಾಯಿಗಳನ್ನು ಸರಿಯಾದ ರೀತಿಯಲ್ಲಿ ನಾವು ನೋಡಿಕೊಳ್ಳದೆ ಹೋದರೆ ಹೊರಗಡೆ ನಮ್ಮನ್ನು ಪ್ರಿಯರಾದ ದೇವ್ರ ಮಕ್ಕಳಿರ ಆಲ್ರೆಡಿ ಕಾದುಕೊಂಡಿರ್ತಾರೆ. ಅದು ಯಾರ ಶಾಪ ಅಂತ ನೋಡುವಾಗ ದೇವರ ಮೂಲಕ ಬರುವಂಥದ್ದು. 20ನೇ ಅಧ್ಯಾಯಕ್ಕೆ ಬನ್ನಿ. ಅದೇ ಜ್ಞಾನೋಕ್ತಿಗಳ ಗ್ರಂಥ 20ನೇ ಅಧ್ಯಾಯ 20ನೇ ವಚನವನ್ನು ನೋಡಿ ಪ್ರಿಯರೇ. 20ನೇ ಅಧ್ಯಾಯ 20ನೇ ವಚನ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಅಂದರೆ ತಂದೆ ತಾಯಿಗಳನ್ನು ಖಂಡಿತವಾಗಿ ನಾವು ನೋಡಿಕೊಳ್ಬೇಕು, ಸನ್ಮಾನಿಸಬೇಕು. ಅವರು ವೃದ್ಧರಲ್ಲಿದ್ದಾರೆ ಅಂದಮೇಲೆ ಒಂದು ಹೆಜ್ಜೆ ಹಾಕಬೇಕಾದ್ರೆ ಬಹಳ ಕಷ್ಟ ಇರುತ್ತೆ. ಒಂದೇ ಹೆಜ್ಜೆ ಹಾಕಬೇಕಂದ್ರೂ ಕಷ್ಟ ಇರುತ್ತೆ, ಎದ್ದೊಳ್ಬೇಕಂದ್ರೂ ಕಷ್ಟ ಇರುತ್ತೆ, ಊಟ ಮಾಡಬೇಕಂದ್ರೂ ಕಷ್ಟ ಇರುತ್ತೆ. ಊಟ ಮಾಡಿದ್ದು ಕೂಡ ಜೀರ್ಣ ಆಗಲ್ಲ ಅವರಿಗೆ. ಅವ್ರಿಗೂ ಪ್ರಿಯರಾದ ದೇವ್ರ ಮಕ್ಕಳಿರ ಬಹಳ ಕಷ್ಟ ಇರುತ್ತೆ. ಆ ಕಷ್ಟದಲ್ಲಿ ಸಂರಕ್ಷಣೆಗಾಗಿ ನೀವು ಇರಬೇಕಾಗುತ್ತೆ. ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಪ್ರತಿ ಮಕ್ಕಳಿಗೆ ಇರುತ್ತೆ ಪ್ರಿಯರಾದ ದೇವರ ಮಕ್ಕಳಿರ. ಆದರೆ ದೇವರ ವಾಕ್ಯವು ಗೊತ್ತು ಎಂದು, ದೇವರು ನಮಗೆ ಗೊತ್ತು ಎಂದು ನಾವು ಪ್ರಾರ್ಥನೆಗೆ ಹೋಗ್ತಾ ಇದ್ದೀವಿ ಅಂತೇಳಿ ತಂದೆ ತಾಯಿಗಳನ್ನು ಬಿಟ್ಟಿರ್ತಾರೆ ಪ್ರಿಯರೇ. ತಂದೆ ತಾಯಿಗಳನ್ನು ಬಿಟ್ಟವರ ಗತಿ ದುರ್ಗತಿ. ಏನು ಹೇಳ್ತಾರೆ ನೋಡಿ ಇಲ್ಲಿ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುತ್ತೆ. ಅಂದರೆ ಶಪಿಸುವವನಂತಂದರೆ ಇವನು ಒಳಗೆ ಏನು ಮಾಡ್ತಾ ಇರ್ತಾನೆ? ಗುಣಗುಟ್ಟುತ್ತಾ ಇರ್ತಾನೆ, ಶಪಿಸ್ತಾ ಇರ್ತಾನೆ. ಅವ್ರ ಬಗ್ಗೆ ವಿಚಾರ ಮಾಡಲ್ಲ, ಅವರ ಆರೋಗ್ಯದ ಬಗ್ಗೆ ವಿಚಾರ ಮಾಡಲ್ಲ, ಅವ್ರ ಬಗ್ಗೆ ನೋಡಿಕೊಳ್ಳಲ್ಲ, ಅವ್ರಿಗೆ ಏನು ಬೇಕು ನೋಡಿಕೊಳ್ಳಲ್ಲ. ತನ್ನ ಬಗ್ಗೆ, ತನ್ನ ಹೆಂಡತಿ ಬಗ್ಗೆ, ತನ್ನ ಮಕ್ಕಳ ಬಗ್ಗೆ, ಅಂದರೆ ತನ್ನ ಬಗ್ಗೆ ತನ್ನ ಹೆಂಡತಿ ಬಗ್ಗೆ ನೋಡಿಕೊಳ್ಳಿ, ಪ್ರಾಮುಖ್ಯವಾಗಿ ಅವರನ್ನು ಕೂಡ ನೋಡಿಕೊಳ್ಬೇಕಲ್ಲ. ನೋಡ್ಕೊಳ್ಬಾರ್ದಂತಲ್ಲ, ನಿನ್ನನ್ನು ನೋಡಿಕೋ, ನಿನ್ನ ಹೆಂಡತಿಯನ್ನು ನೋಡಿಕೋ, ನಿನ್ನ ಮಕ್ಕಳನ್ನು ಕೂಡ ಗಮನಿಸು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ತಂದೆ ತಾಯಿಗಳನ್ನು ಕೂಡ ನೀನು ಗಮನಿಸಬೇಕು, ನೋಡಿಕೊಳ್ಬೇಕು, ಅವರ ಬಗ್ಗೆ ಚಿಂತೆ ಮಾಡಬೇಕು, ಅವರಿಗೆ ಒಳ್ಳೆಯದನ್ನು ನೀನು ಕೊಡಬೇಕಾಗತ್ತೆ. ಪ್ರತಿ ಕ್ರೈಸ್ತರು ಮಾಡಬೇಕಾಗುತ್ತೆ, ಪ್ರತಿ ಕ್ರೈಸ್ತರು ತಮ್ಮ ಕುಟುಂಬದಲ್ಲಿ. ಆದರೆ ಹೊರಗಡೆ ಮಾತ್ರ ಭಜನೆ ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಮನೆಯಲ್ಲಿ ಮಾತ್ರ ತಂದೆ ತಾಯಿಗಳನ್ನು ಬಾಯಿಗೆ ಬಂದ ಹಾಗೆ ದೂಷಿಸ್ತಾ ಇರ್ತಾರೆ ಪ್ರಿಯರೇ, ಬೈತಾ ಇರ್ತಾರೆ, ಅವಮಾನ ಪಡಿಸ್ತಾ ಇರ್ತಾರೆ. ಎಲ್ಲರಲ್ಲ, ಅಂದರೆ ಒಳ್ಳೆ ಭಕ್ತರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಒಳ್ಳೆಯವರು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸೋರಿದ್ದಾರೆ, ಒಳ್ಳೆ ರೀತಿಯಿಂದ ನೋಡಿಕೊಳ್ಳೋರಿದ್ದಾರೆ. ಎರಡನೇದಾಗಿ ಪ್ರಿಯರಾದ ದೇವ್ರ ಮಕ್ಕಳಿರ ಅವ್ರಿಗೆ ಏನು ಬೇಕೋ ವ್ಯವಸ್ಥೆ ಮಾಡೋರಿದ್ದಾರೆ. ಅಂಥವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಅಂಥವ್ರ ಬಗ್ಗೆ ಅಲ್ಲ. ಕೆಟ್ಟೋಗಿದ್ದಾರೆ ಅಂದರೆ ದಾರಿ ತಪ್ಪಿ ನಡೀತಾ ಇರ್ತಾರೆ ನೋಡಿ, ದೇವ್ರನ್ನ ಬಿಟ್ಟು. ಅಂದರೆ
ದೇವರ ಆಜ್ಞೆಗಳನ್ನು ಬಿಟ್ಟು ನಡ್ಕೊಳ್ತಾ ಇರ್ತಾರೆ. ಇವೆಲ್ಲ ಕೂಡ ದೇವರ ಆಜ್ಞೆಗಳು. ದೇವರ ಆಜ್ಞೆಗಳನ್ನು ಪಾಲಿಸಬೇಕು. ಒಂದು ವೇಳೆ ನಾವು ತಿಳಿದೇನಾದರೂ ತಪ್ಪು ಮಾಡಿದರೆ ದೇವರ ಬಳಿಯಲ್ಲಿ ನಾವು ಕ್ಷಮಾಪಣೆ ಹೊಂದಿ ಇದನ್ನು ಪಾಲಿಸ್ಬೇಕು. ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಪಾಲಿಸ್ಬೇಕು. ಯಾಕೆಂದರೆ ತಂದೆ ತಾಯಿಗಳ ಬಳಿಯಲ್ಲಿ ಹೋಗಿ ಕೂತ್ಕೊಂಡು ಒಳ್ಳೆಯದು ಕೆಟ್ಟದ್ದನ್ನು ಮಾತಾಡಿಕೊಂಡು ಏನು ಕಷ್ಟ ಇದೆ ನೋಡಿಕೊಂಡು ಅವ್ರಿಗೆ ಮಾತ್ರೆಗಳು ಕೊಡಬೇಕಾ, ಇಲ್ಲ ಅವ್ರಿಗೆ ಔಷಧಿ ತಂದು ಕೊಡಬೇಕಾ, ಅವ್ರಿಗೆ ಊಟ ಕೊಡಬೇಕಾ ಅಂಥೇಳಿ ಅವ್ರ ಜೊತೆಯಲ್ಲಿ ಇದ್ದು ಮಾತಾಡ್ಕೋಬೇಕಾಗತ್ತೆ, ಸಮಾಧಾನ ಪಡಿಸ್ಬೇಕಾಗತ್ತೆ. ಯಾಕೆಂದರೆ ದೇವ್ರು ಕೊಟ್ಟಂಥ ಆಜ್ಞೆನ ದೇವ್ರು ಕೊಟ್ಟಂಥ ಆಜ್ಞೆ ಪ್ರಿಯರ ದೇವ್ರ ಮಕ್ಕಳಿರ ಇದು ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು. ಏನು ಹೇಳಿದ್ದಾರೆ ಇಲ್ಲಿ? ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯಲ್ಲಿ ಅಂಧಕಾರದಲ್ಲಿ ಹಾರಿ ಹೋಗುವುದಂದರೆ 27ನೇ ವಚನ ನೋಡಿ. 27ನೇ ವಚನ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ಅಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸದೆ ಹೋದರೆ ಅವನ ದೀಪವು ಮಧ್ಯರಾತ್ರಿಯಲ್ಲಿ ಹಾರಿ ಹೋಗುತ್ತೆ. ಅಂದರೆ ಅವನ ದೀಪವು ಅಂದರೆ ಯೆಹೋವನು ಕೊಟ್ಟಂಥ ಆತ್ಮ. ಅಂದರೆ ಈ ದೇಹದಲ್ಲಿ ಆತ್ಮವಾಗಿದ್ದೀವಲ್ಲ, ಆತ್ಮವೇ ದೇವರು ಕೊಟ್ಟಂಥ ದೀಪ ಅಂತೆ. ಈ ಆತ್ಮ ಇಲ್ಲದೆ ಹೋದರೆ ಇದೇನಾಗುತ್ತೆ? ಶವ ಆಗುತ್ತೆ. ಏನಾಗುತ್ತೆ? ಶವ ಆಗುತ್ತೆ. ಅಂದರೆ ಆಕಸ್ಮಿಕವಾಗಿ ಏನು ಬರುತ್ತೆ ಅಂತ ನೋಡುವಾಗ ಅಪಘಾತಗಳು ನಡೆಯುತ್ತೆ. ಅದಕ್ಕೆ ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ. ಯೆಹೋವನ ದೀಪವಾಗಿದೆ ಅಂದರೆ ದೇವರು ಕೊಟ್ಟಂಥ ದೀಪ ಆತ್ಮ. ಇವನ ದೀಪ ಏನಾಗುತ್ತಂತೆ? ತಂದೆ ತಾಯಿಗಳನ್ನು ದೂಷಿಸಿದರೆ ಏನಾಗುತ್ತಂತೆ? ಶಪಿಸುವವನ ದೀಪವು ಏನಾಗುತ್ತೆ? ಮಧ್ಯರಾತ್ರಿಯಲ್ಲಿ ಹಾರಿ ಹೋಗುತ್ತೆ ಅಂತೆ. ಮಧ್ಯರಾತ್ರಿಯಲ್ಲಿ ಹಾರಿ ಹೋಗುತ್ತೆ. ಅದಕ್ಕೆ ವಿಮೋಚನೆ ಕಾಂಡದಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿದೆ, ಇದು ಇಸ್ರಾಯೇಲರಿಗೆ ಕೊಟ್ಟಂಥ ಆಜ್ಞೆಯಲ್ಲಿ ಇದೊಂದು ಆಜ್ಞೆ ಇದೆ ರೀ. ಒಂದು ಸಾರಿ ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನವನ್ನು ನೋಡಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ತಂದೆ ತಾಯಿಗಳನ್ನು ಖಂಡಿತವಾಗಿ ನೋಡಿಕೊಳ್ಬೇಕು. ಸನ್ಮಾನಿಸಬೇಕಂದ್ರೆ ಅವರನ್ನು ಸಂರಕ್ಷಣೆ ಮಾಡುವಂಥದ್ದು, ಅವರನ್ನು ಕಾಪಾಡಿಕೊಳ್ಳುವಂಥದ್ದು, ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದಾಗಿದೆ ಪ್ರಿಯರೇ, ಸನ್ಮಾನಿಸುವಂಥದ್ದು. ಅದೇ ಪ್ರಕಾರ ಮನೆಯಲ್ಲಿ ಸೊಸೆಯರಿರ್ತಾರ, ಅಳಿಯಂದರಿರ್ತಾರ, ಅವರು ಕೂಡ ಹಿರಿಯರಿಗೆ ಏನ್ರಿ ಗೌರವಿಸಬೇಕು, ಸನ್ಮಾನಿಸಬೇಕು. ತಮ್ಮಿಂದ ಏನಾಗುತ್ತೆ ಅದನ್ನು ಮಾಡಬೇಕಂತೆ. ಹಾಗೆ ಮಾಡದೆ ಹೋದರೆ ಏನಾಗ್ತಾರಂತೆ ಪ್ರಿಯರೇ? 21ನೇ ಅಧ್ಯಾಯದಲ್ಲಿ ಇರುತ್ತೆ ಆ ಮಾತು. 21ನೇ ಅಧ್ಯಾಯ 17ನೇ ವಚನ ಇರುತ್ತೆ ನೋಡಿ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಅನೇಕ ಮಂದಿ ತಂದೆ ತಾಯಿಗಳನ್ನು ದೂಷಿಸ್ತಾ ಇರ್ತಾರೆ. ದೂಷಿಸಿದವರು ಎಲ್ಲರೂ ಕೂಡ ಏನಾಗುತ್ತೆ ಗೊತ್ತಾ? ಮರಣ ಶಿಕ್ಷೆ. ಈಗಿನ ಕಾಲದಲ್ಲಿ ತಕ್ಷಣ ನಡೆಯಲ್ಲ. ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಮರಣದಂಡನೆ ಎನ್ನುವಂಥದ್ದು ತಕ್ಷಣ ಇಲ್ಲ. ಆದರೆ ದೇವರು ಮಾತ್ರ ಖಂಡಿತವಾಗಿ ಯಾರ್ಯಾರು ತಂದೆ ತಾಯಿಗಳನ್ನು ಅವಮಾನಪಡಿಸಿದ್ದಾರೋ, ಯಾರ್ಯಾರು ತಂದೆ ತಾಯಿಗಳನ್ನು ದೂಷಿಸಿದ್ದಾರೋ, ಯಾರ್ಯಾರು ತಂದೆ ತಾಯಿಗಳನ್ನು ಏನ್ರಿ ನೋಡಿಕೊಳ್ಳದೆ ಒಂದು ರೀತಿಯಲ್ಲಿ ನಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಏನ್ರಿ ದೇವರ ದೃಷ್ಟಿಯಲ್ಲಿ ಬೀಳ್ತಾರೆ. ಅವರೆಲ್ಲರೂ ಯಾರ ದೃಷ್ಟಿಯಲ್ಲಿ ಬೀಳ್ತಾರೆ ಹೇಳಿ? ದೇವರ ದೃಷ್ಟಿಯಲ್ಲಿ ಬೀಳ್ತಾರೆ. ತಂದೆ ತಾಯಿಗಳನ್ನು ಶಪಿಸಿದ್ರು, ತಂದೆ ತಾಯಿಗಳನ್ನು ಅವಮಾನಪಡಿಸಿದ್ರು, ಅವರು ಹೇಗೇ ಇರಲಿ, ತಂದೆ ತಾಯಿಗಳು ಹೇಗೇ ಇರಲಿ, ನಮ್ಮ ಧರ್ಮ ತಂದೆ ತಾಯಿಗಳು ಸರಿ ಇಲ್ಲ ರೀ, ಅವರು ಪ್ರಾರ್ಥನೆಗೆ ಬರ್ತಾ ಇಲ್ಲ ರೀ, ಅವರು ದೇವರನ್ನ ಘನಪಡಿಸ್ತಾ ಇಲ್ಲ, ಒಂದು ರೀತಿಯಲ್ಲಿ ಅವ್ರು ಹೆಂಗನೇ ಇರಲಿಯಪ್ಪ, ನಿನ್ನ ಧರ್ಮ ನೀನು ಮಾಡಷ್ಟೇ. ಅವ್ರು ಹೆಂಗನೇ ಇರಲಿ, ಅವ್ರು ನ್ಯಾಯವಾಗಿದ್ದರೆ ಅವ್ರು ಪರಲೋಕವನ್ನು ಪಡ್ಕೊಳ್ತಾರೆ. ಅವರು ನ್ಯಾಯವಾಗಿದ್ದರೆ ಅವರು ಪರಲೋಕವನ್ನು ಪಡ್ಕೊಳ್ತಾರೆ. ಅವರು ಲೋಕದ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕುಡಿದು ಹಾಳಾಗಿದ್ದಾರೆ ಅಂತಂದರೆ ಅವ್ರಿಗೆ ತೀರ್ಪಾಗುತ್ತೆ. ಅವ್ರನ್ನ ದೇವರು ಬಿಡಲ್ಲ. ಆದರೆ ನಮ್ಮ ಧರ್ಮ, ದೇವ್ರು ನಮಗೆ ಕೊಟ್ಟಂಥ ಧರ್ಮ ಇದೆ ನೋಡಿ, ಆ ಧರ್ಮವನ್ನು ಖಂಡಿತವಾಗಿ ನೆರವೇರಿಸುವ ಅಂದರೆ ದೇವರ ಆಜ್ಞೆಗಳನ್ನು ನಾವು ಪಾಲಿಸ್ಬೇಕಂತ ಹೇಳ್ತಾರೆ. ಒಂದು ವೇಳೆ ದೇವರ ಆಜ್ಞೆಯನ್ನು ಬಿಟ್ಟು ನಾವು ನಡ್ಕೊಂಡಾಗ ಅದಕ್ಕೆ ಶಾಪ ಎನ್ನುವುದು ಮಾತ್ರ
ಖಂಡಿತವಾಗಿರುತ್ತೆ. ಅದೇ ಪ್ರಕಾರ ಎಫೆಸದವರಿಗೆ ಬರೆದ ಪತ್ರಿಕೆಗೆ ಬನ್ನಿ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರೇರೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುತ್ತಿ. ನೀನು ಬಹುಕಾಲ ಬದುಕುತ್ತಿ. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು. ಇವಾಗ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸಬೇಕಪ್ಪ ಅಂತಂದರೆ ಖಂಡಿತವಾಗಿ ಅವರ ಕಷ್ಟ ಸುಖಗಳನ್ನು ಪ್ರತಿಯೊಂದು ವಿಷಯದಲ್ಲಿ ನಾವು ನೋಡ್ಕೊಳ್ಬೇಕಂತ ಹೇಳ್ತಾರೆ. ಅವ್ರ ಕಷ್ಟ ಸುಖಗಳನ್ನು ಮೊದಲನೇದು, ಇವಾಗ ಭೂಲೋಕದಲ್ಲಿ ಬಹುಕಾಲ, ಇವಾಗ ದೇವರ ವಾಕ್ಯಗಳನ್ನು ಪಾಲಿಸಿ, ಅಂದರೆ ದೇವರಿಗೆ ಒಳಪಟ್ಟು ತಂದೆ ತಾಯಿಗಳನ್ನು ಗೌರವಿಸಿ ನಡ್ಕೊಂಡ್ರೆ, ಒಂದು ವೇಳೆ ಮರಣ ಬಂದರೆ ಪರಲೋಕದಲ್ಲಿ ಶಾಶ್ವತವಾದಂಥ ಬದುಕನ್ನು ನಾವು ಪಡ್ಕೊಳ್ತೀವಿ. ಪರಲೋಕದಲ್ಲಿ ಶಾಶ್ವತವಾದಂಥ ನಾವು ಬದುಕನ್ನು ಪಡ್ಕೊಳ್ಬೇಕಾದರೆ ತಂದೆಯಾದ ದೇವರು ಕೊಟ್ಟಂಥ ಆಜ್ಞೆಗಳನ್ನು ನೆರವೇರಿಸಬೇಕು, ಆತನ ಹೇಳಿರೋ ಪ್ರಕಾರ ನಾವು ನಡ್ಕೊಳ್ಬೇಕು. ಎರಡನೇದಾಗಿ ತಂದೆ ತಾಯಿಗಳನ್ನು ಕೂಡ ನಾವು ಪ್ರೀತಿಸಬೇಕು. ಪ್ರಿಯರೇ, ಇದು ಖಂಡಿತವಾದಂಥ ದೇವ್ರು ಕೊಟ್ಟಂಥ ಆಜ್ಞೆಯಾಗಿದೆ. ಯಾಕೆಂದರೆ ನಾವು ಪ್ರಾರಂಭದಲ್ಲಿ, ಅಂದರೆ ಹುಟ್ಟಿದಾಗ ಆ ಸಮಯದಲ್ಲಿ ನೋಡುವಾಗ ಒಂದು ರೀತಿಯಲ್ಲಿ ನಾವು ಬೆಳೆದು ಬಂದಿದ್ದೀವಿ. ಅದು ತಂದೆ ತಾಯಿಗಳ ಕಷ್ಟ ಇದೆ, ಆದರೆ ದೇವ್ರ ಕೃಪೆ ಇದೆ. ದೇವ್ರ ಕೃಪೆ ಇಲ್ಲದೆ ಯಾರೂ ಬಂದಿಲ್ಲ ಇಲ್ಲಿ, ಹೌದಲ್ವಾ? ದೇವ್ರ ಕೃಪೆ ಇಲ್ಲದೆ ಯಾರೂ ಕೂಡ ಬಂದಿಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ತಂದೆ ಅಂದರೆ ದೇವ್ರ ಕೃಪೆ ಮೂಲಕ ನಮಗೆ ಬದುಕು ಬಂದಿದೆ. ದೇವ್ರ ಕೃಪೆ ಮೂಲಕ ನಮಗೆ ತಂದೆ ತಾಯಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ನೋಡುವಾಗ ದೇವ್ರ ಕೃಪೆ ಮೂಲಕ. ದೇವ್ರ ಕೃಪೆ ಇಲ್ಲದೆ ಈ ಲೋಕದಲ್ಲಿ ಯಾರೂ ಕೂಡ ಬಂದಿಲ್ಲ. ಆದರೆ ಈ ಲೋಕದಲ್ಲಿ ನಮ್ಮೆಲ್ಲರಿಗೂ ಕೂಡ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೆ ದೇವ್ರು ಕೊಟ್ಟಂಥ ಆಜ್ಞೆಗಳನ್ನು ಪ್ರತಿಯೊಬ್ಬರು ಕೂಡ ನಾವು ಪಾಲಿಸಬೇಕು. ದೇವರಿಗೆ ವಿಧೇಯರಾಗಬೇಕು, ವಾಕ್ಯದ ಪ್ರಕಾರ ನಡೆದುಕೊಳ್ಳಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ಪಾಲಿಸಬೇಕು. ಓಕೆನಾ? ಅದ್ರ ಜೊತೆಗೆ ತಂದೆ ತಾಯಿಗಳನ್ನು ಕೂಡ ನಾವು ಗೌರವಿಸಬೇಕು, ಅವ್ರನ್ನ ಸನ್ಮಾನಿಸಬೇಕು. ಅವ್ರ ಕಷ್ಟ ಸುಖಗಳಲ್ಲಿ ನಾವು ನೋಡಿಕೊಂಡು ಮುಂದೆ ಹೋಗಬೇಕು. ಪ್ರಿಯರೇ, ಒಂದು ವೇಳೆ ನಾವು ಲೋಕದ ರೀತಿಯಲ್ಲಿ ನಡ್ಕೊಂಡಾಗ ಪ್ರಿಯರಾದ ದೇವ್ರ ಮಕ್ಕಳಿರ ನೋಡ್ತಾ ಇದ್ದೀವಲ್ಲ, ಈ ಲೋಕದಲ್ಲಿ ಅನೇಕ ರೀತಿಯಲ್ಲಿ ಅಪಘಾತಗಳು ನಡೀತಾ ಇದೆ, ಅನೇಕ ರೀತಿಯಲ್ಲಿ ಅಪಾಯಗಳು ನಡೀತಾ ಇದೆ, ಹೌದಲ್ವಾ? ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ. ಇವೆಲ್ಲ ನಮ್ಮ ಕಣ್ಣಿನ ಮುಂದೆ ಅನೇಕ ಇಂಥ ದುರ್ಘಟನೆಗಳು ನಡೀತಾ ಇದೆ. ಯಾಕೆ ಅಂತ ನೋಡುವಾಗ ಕಾರಣ ಒಂದೇ, ಮನುಷ್ಯರಲ್ಲಿ ಅನೇಕ ಪಾಪಗಳು ಬೆಳೀತಾ ಇದೆ, ಭಯಂಕರವಾದಂಥ ಪಾಪಗಳು. ಅಂದರೆ ಈ ಪಾಪಗಳಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಶರೀರ ಕೋರಿಕೆಗಳು, ಕಣ್ಣಿನ ಆಸೆ, ಶರೀರ ಆಸೆ, ಈ ದೇಹದಲ್ಲಿ ಹುಟ್ಟುವಂಥ ಕೋರಿಕೆಗಳು. ಈ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೇ ಕೊನೆಯದಾಗಿ ತಂದೆ ತಾಯಿಗಳನ್ನು ಬಿಡ್ತಾರೆ, ಕೊನೆಯದಾಗಿ ತಂದೆಯಾದ ದೇವರನ್ನು ಬಿಟ್ಟು ಜೀವಿಸ್ತಾ ಇರ್ತಾರೆ. ಆ ರೀತಿ ಒಂದು ವೇಳೆ ತಂದೆ ತಾಯಿಗಳನ್ನು ಬಿಟ್ಟು ದೇವರನ್ನು ಬಿಟ್ಟು ನಡ್ಕೊಂಡಾಗ ಆಶೀರ್ವಾದ ಬರಲ್ಲ, ಆಶೀರ್ವಾದ ಏನೂ ಸಿಗಲ್ಲ. ಏನು ಸಿಗುತ್ತೆ? ಶಾಪನೇ ಇರುತ್ತೆ, ಶಾಪನೇ ಇರುತ್ತೆ ಪ್ರಿಯರೇ. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯ 41ನೇ ವಚನದಲ್ಲಿ ಒಂದು ಮಾತು ಇರುತ್ತಲ್ಲ, ನೋಡಿ ಆ ಮಾತನ್ನು. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನವನ್ನು. ಆಮೇಲೆ ಆತನು ಎಡೆಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೆನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೆನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆನು, ಸೆರೆಮನೆಯಲ್ಲಿದ್ದೆನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳಿದನು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಶಾಪಗ್ರಸ್ತರು ಯಾರಂತ ನೋಡುವಾಗ ಏನ್ರಿ, ದೇವರ ಆಜ್ಞೆಗಳನ್ನು ಪಡೆದುಕೊಂಡು ಅದರ ಪ್ರಕಾರ ನಡೆಯದವರು ಶಾಪಗ್ರಸ್ತರಾಗ್ತಾರೆ. ದೇವರ ಆಜ್ಞೆಗಳನ್ನು ಪಡ್ಕೊಂಡಿದ್ದಾರೆ, ದೇವರ ಆಜ್ಞೆಗಳನ್ನು ಪಡೆದುಕೊಂಡಂಥ ಇವರು ಅದರ ಪ್ರಕಾರ ನಡ್ಕೊಳ್ಳದೆ ಹೋದರೆ ಏನಾಗ್ತಾರೆ ಹೇಳಿ? ಶಾಪಗ್ರಸ್ತರಾಗ್ತಾರೆ.
ಅಂದರೆ ನಿನ್ನಂತೆ ನಿನ್ನ ನೆರೆಯವರನ್ನು ನೋಡಿಕೊಳ್ಬೇಕು, ಪ್ರೀತಿಸಬೇಕು ಅಂತ ಹೇಳ್ತಾರೆ. ಓಕೆ, ಪ್ರೀತಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ರು ನೋಡಬೇಕಂತ ಹೇಳ್ತಾರೆ. ಇನ್ನೊಬ್ಬರನ್ನ ಕಾಪಾಡಿಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡಬೇಕು ಅಂತಲೇ ಹೇಳ್ತಾರೆ. ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮಿಂದ ಯಾವುದು ನಡೀತಾ ಇದೆ? ಸಭೆಯಲ್ಲಿ ನಡಿಬೇಕು ಅಂದರೆ ಸಭೆಯಲ್ಲಿ ಒಳ್ಳೆಯದನ್ನು ನಡಿಬೇಕು. ಅದೇ ಪ್ರಕಾರ ನಮ್ಮ ಮನೆಯಲ್ಲಿ ಕೂಡ ಒಳ್ಳೆಯದನ್ನೇ ನಡಿಬೇಕು. ಸಭೆಯಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ, ಇನ್ನೊಬ್ಬರು ಅನಾರೋಗ್ಯದಲ್ಲಿದ್ದಾಗ, ಇಲ್ಲಾಂದರೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು, ವಾಕ್ಯದ ಮೂಲಕ ಬಲಪಡಿಸುವಂಥದ್ದು, ಒಂದು ವೇಳೆ ನಮ್ಮಿಂದ ಏನಾದರೂ ಸಹಾಯ ಆದರೆ ಕೊಡುವಂಥದ್ದು, ಪ್ರತಿಯೊಂದು ಕೂಡ ಇರಬೇಕಂತ ಹೇಳ್ತಾರೆ. ಇದು ಸಭೆಯಲ್ಲಿ. ಮತ್ತು ಸಭೆಯಲ್ಲೇ ನಾವು ನೋಡ್ಕೊಳ್ಬೇಕು, ಮನೆಯಲ್ಲಿ ಕೂಡ ನೋಡ್ಕೊಳ್ಬೇಕಾ? ಮನೆಯಲ್ಲಿ ಕೂಡ ಜವಾಬ್ದಾರಿ ಇದೆ, ಮನೆಯಲ್ಲಿ ಇದೆ, ಸಭೆಯಲ್ಲಿ ಕೂಡ ಇದೆ. ಒಟ್ಟಿನಲ್ಲಿ ನಮ್ಮಿಂದ ನಮ್ಮ ತಂದೆ ತಾಯಿಗಳು ಬಲಪಡಬೇಕು, ನನ್ನ ತಮ್ಮನೂ ಬಲಪಡಬೇಕು, ಅಣ್ಣನೂ ಬಲಪಡಬೇಕು. ಸಭೆಯಲ್ಲಿದ್ದವರು ಪ್ರತಿಯೊಬ್ಬರು ಕೂಡ ನಮ್ಮಿಂದ ಏನಾಗಬೇಕು ಅಂತ ನೋಡುವಾಗ ಆತ್ಮಿಕವಾಗಿ ಬಲ ಹೊಂದಬೇಕು, ಆತ್ಮಿಕವಾಗಿ ಜ್ಞಾನ ಹೊಂದಬೇಕು, ಆತ್ಮಿಕವಾಗಿ ಅವನು ಒಳ್ಳೆ ರೀತಿಯಲ್ಲಿ ಮುಂದೆ ನಡಿಬೇಕು. ಅಂದರೆ ಇನ್ನೊಬ್ಬನು ಒಳ್ಳೆ ರೀತಿಯಲ್ಲಿ ಆತ್ಮಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ತಾರೆ. ನಮ್ಮಿಂದ ಯಾರಿಗೂ ಕೆಟ್ಟದಾಗಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ಕೆಟ್ಟದ್ದು ಆಗಬಾರ್ದು, ಇನ್ನೊಬ್ಬರಿಗೆ ಕೆಟ್ಟದ್ದು ನಡಿಬಾರ್ದು. ಒಂದು ವೇಳೆ ನಮ್ಮಿಂದ ಇನ್ನೊಬ್ಬರಿಗೆ ಕೆಟ್ಟದ್ದು ನಡೆದರೆ, ಪ್ರಿಯರ ದೇವ್ರ ಮಕ್ಕಳಿರ, ಅವರಲ್ಲಿ ಏನಿಲ್ಲ, ಯಾರಿಲ್ಲ? ದೇವರಿಲ್ಲ, ದೇವ್ರ ವಾಕ್ಯಗಳಿಲ್ಲ ಅಂತ ಅರ್ಥ. ದೇವ್ರ ವಾಕ್ಯದ ಪ್ರಕಾರ ನಡೆದಿಲ್ಲ ಅಂತ ಅರ್ಥ. ನಡೆದಿಲ್ಲದೆ ಹೋದರೆ ಏನಾಗ್ತಾರೆ ಹೇಳಿ? ಶಾಪಾಗ್ರಸ್ತರೇ, ನನ್ನಿಂದ ತೊಲಗಿ ಹೋಗಿ ಅಂತಾರೆ. ಯಾರಿಂದ ತೊಲಗಿ ಹೋಗ್ತೀವಿ? ದೇವರಿಂದ ಮತ್ತು ದೇವರಿಂದ ತೊಲಗಿ ಹೋದರೆ ಎಲ್ಲಿಗೆ ಹೋಗಬೇಕಾಗುತ್ತೆ? ನರಕಕ್ಕೆ ಹೋಗಬೇಕಾಗುತ್ತೆ. ನರಕಕ್ಕೆ ಇದ್ದಿದ್ದರಿಂದ ಏನ್ರಿ? ನರಕ ಸ್ವರ್ಗ ಇದ್ದಿದ್ದರಿಂದನೇ ಯೇಸು ಪ್ರಭು ಬಂದು ಸುವಾರ್ತೆ ಸಾರಿದ್ರು. ನರಕ ಇಲ್ಲ, ಸ್ವರ್ಗ ಇಲ್ಲ ಅಂದರೆ ಪ್ರಭು ಬೋಧನೆ ಅವಶ್ಯಕತೆ ಇಲ್ಲ, ಪ್ರಭು ಬರುವಂಥದ್ದು ಕೂಡ ಅವಶ್ಯಕತೆ ಇಲ್ಲ. ಹೌದಲ್ವ? ಸ್ವರ್ಗ ನರಕ ಇರುವುದರಿಂದ, ಪರಲೋಕ ಇರುವುದರಿಂದ ಪ್ರಿಯರ ದೇವ್ರ ಮಕ್ಕಳಿರ, ದೈವಕುಮಾರನಾದಂಥ ಕ್ರಿಸ್ತನು ಬಂದು ಸತ್ಯವಾದಂಥ ಸುವಾರ್ತೆಯನ್ನು ಸಾರಿ ತನ್ನ ಬದುಕನ್ನು ಮುಗಿಸ್ಕೊಂಡು ಹೋದರು, ರಕ್ಷಣೆ ಮಾರ್ಗ ಕಲ್ಪಿಸಿಕೊಟ್ರು. ಈ ಮಾರ್ಗದಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಮಾಡಬೇಕಾದಂಥ ಕೆಲಸಗಳು, ವಾಕ್ಯಗಳನ್ನು ಕಲಿಯುವಂಥದ್ದು, ದೇವರನ್ನು ಘನಪಡಿಸುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಸುವಾರ್ತೆ ಮಾಡುವಂಥದ್ದು, ದೇವರ ಕೆಲಸ ಎಲ್ಲ ಮಾಡಿದಾಗ ಆಶೀರ್ವಾದ ಬರುತ್ತೆ. ಇವೆಲ್ಲ ಮಾಡಿದಾಗ ಏನು ಬರುತ್ತೆ ಹೇಳಿ? ಆಶೀರ್ವಾದ ಸುಮ್ಮನೆ ಬರಲ್ಲ. ಸುಮ್ಮನೆ ಆಶೀರ್ವಾದ ಬರುತ್ತೇನ್ರಿ? ತುಂಬ ಜನ ಮಾತಾಡ್ತಾ ಇರ್ತಾರೆ, ಆಶೀರ್ವಾದ, ದೇವರ ಆಶೀರ್ವಾದ ಇವ್ರಿಗೆ ಬಂತು ಅಂತೇಳಿ ಹೇಳ್ತಾ ಇರ್ತಾರೆ. ಸುಮ್ಮನೆ ಆಶೀರ್ವಾದ ಯಾರಿಗೂ ಬರಲ್ಲ ರೀ. ಆಶೀರ್ವಾದ ಅಂದರೆ ದೇವ್ರು ಕೊಡುವಂಥ ಆಶೀರ್ವಾದ ಬರಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ದೇವರಿಗೆ ವಿಧೇಯರಾಗಬೇಕು, ದೇವರು ಹೇಳಿರುವಂಥದ್ದನ್ನು ನಾವು ಮಾಡಬೇಕು. ದೇವರು ಏನು ಹೇಳಿದ್ದಾರೋ ಅದರ ಪ್ರಕಾರ ನಡ್ಕೊಂಡ್ರೇ ನಮಗೇನು ಬರುತ್ತೆ ಹೇಳಿ? ಆಶೀರ್ವಾದ ಬರುತ್ತೆ. ಅದು ಎಂತಹ ಆಶೀರ್ವಾದ ಅಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಇರುತ್ತೆ ನೋಡಿ ಒಂದು ಸಾರಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡಿ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅಂತ. ಆತ್ಮೀಯ ವರಗಳನ್ನು ಅನುಗ್ರಹಿಸಿದೆ ಅಂದರೆ ಈ ಆತ್ಮೀಯ ವರಗಳನ್ನು ದೇವರು ಕೊಟ್ಟಿದ್ದಾನೆ. ಇದನ್ನು ನಾವು ಪಡ್ಕೊಳ್ಬೇಕಾದ್ರೆ ಪ್ರಿಯರ ದೇವ್ರ ಮಕ್ಕಳಿರ, ಆತ್ಮೀಯ ವರಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ಪ್ರಿಯರೇ, ಈ ಲೋಕದಲ್ಲಿ ನಾವು ಪ್ರಯಾಸ ಪಡಬೇಕು. ಈ ಲೋಕದಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಯಾಸ ಪಡಬೇಕಾಗುತ್ತೆ. ಆತ್ಮೀಯ ವರಗಳು ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟಂಥ ಆತ್ಮೀಯ ವರಗಳನ್ನು ನಾವು ಪಡ್ಕೊಂಡು ಆ ದೇವರ ಬಳಿಗೆ ನಾವು ಸೇರಬೇಕಾಗುತ್ತೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರತ್ಯೇಕಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತರ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಒಟ್ಟಿನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಾವು ಪರಲೋಕದಲ್ಲಿ ದೇವರ ಬಳಿಗೆ ಸೇರ್ತೀವಿ. ಅದು ಪಡ್ಕೊಳ್ಬೇಕು. ಅಂದರೆ ದೇವರೇನು ಕೊಟ್ಟಿದ್ದಾರೆ,
ದೇವ್ರು ಕೊಟ್ಟಿದ್ದಾರೆ, ಅದನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವು ದೇವ್ರಿಗೆ ವಿಧೇಯರಾಗಬೇಕು, ದೇವರು ಹೇಳಿರೋ ಪ್ರಕಾರ ನಡ್ಕೊಳ್ಬೇಕು, ದೇವರು ಹೇಳಿರೋ ಪ್ರಕಾರ ಜೀವಿಸಿ ಇದನ್ನು ಆತ್ಮಿಕವಾದಂಥ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕು. ನಡ್ಕೊಳ್ಳೋದು ಹೋದರೆ ಇದು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ವಾಕ್ಯದ ಪ್ರಕಾರ ಜೀವಿಸೋದು ಹೋದರೆ ನಾವು ಅದನ್ನು ಪಡ್ಕೊಳ್ಳಲ್ಲ, ನಿತ್ಯ ಲೋಕವನ್ನು ಪಡ್ಕೊಳ್ಳಲ್ಲ, ಅದನ್ನು ಸಂಪಾದಿಸ್ಕೋಬೇಕು. ಅದನ್ನು ಸಂಪಾದಿಸ್ಕೊಳ್ಬೇಕಾದ್ರೆ ಖಂಡಿತವಾಗಿ ನಮ್ಮ ಕುಟುಂಬದಲ್ಲಿ ಇದ್ದಂಥ ಎಲ್ಲರನ್ನ ಕಾಪಾಡಿಕೊಳ್ಳೋಣ, ತಂದೆ ತಾಯಿಗಳನ್ನು ಕಾಪಾಡಿಕೊಳ್ಳೋಣ, ತಂದೆ ತಾಯಿಗಳಿಗೆ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಮಾಡೋಣ. ಅದೇ ಪ್ರಕಾರ ಮನೆಯಲ್ಲಿದ್ದವರು ಇಲ್ಲ ಸಭೆಯಲ್ಲಿದ್ದವರು ಪ್ರತಿಯೊಬ್ಬರ ವಿಷಯದಲ್ಲಿ ನಾವು ಒಳ್ಳೆಯದನ್ನು ಮಾಡೋಣ. ಪ್ರತಿಯೊಬ್ಬರು ಕೂಡ ಯೇಸು ಪ್ರಭು ಟೋಟಲ್ ಲೋಕದಗೋಸ್ಕರ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿಕೊಂಡ್ರು. ಅಪೊಸ್ತಲರು ಎಲ್ಲರಿಗೋಸ್ಕರ ತಮ್ಮ ಬದುಕುಗಳನ್ನು ಸಮರ್ಪಣೆ ಮಾಡಿಕೊಂಡ್ರು, ಎಲ್ಲರಿಗೋಸ್ಕರ. ಇವಾಗ ನಾವೆಲ್ಲರೂ ಕೂಡ ಒಬ್ಬೊಬ್ರು ನಿಂತ್ಕೋಬೋದಾ? ನಾವೆಲ್ಲರೂ ಪ್ರಿಯರಾದ ದೇವರ ಮಕ್ಕಳಿರ ಸ್ಥಿರವಾದಂಥ ಮನಸ್ಸಿನಿಂದ ನಿಂತ್ಕೊಂಡಾಗ, ದೇವರ ಸೇವೆಗೋಸ್ಕರ ಆಲೋಚನೆ ಮಾಡಿದಾಗ ಅದ್ಭುತವಾಗುತ್ತೆ. ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಕುಟುಂಬದಲ್ಲಿದ್ದಂಥ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಅದೇ ಪ್ರಕಾರ ಸಭೆಯಲ್ಲಿದ್ದಂಥ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರ್ತಾರೆ. ಒಂದು ವೇಳೆ ನಮ್ಮ ಸ್ವಾರ್ಥ ಮಾತ್ರ ನಾವು ನೋಡಿಕೊಂಡ್ರೆ ಏನಾಗ್ತೀವಿ? ಏನಾಗ್ತೀವಿ ಗೊತ್ತಾ? ಹಾಳಾಗ್ತೀವಿ ಪ್ರೇಯರೆ. ಉದ್ಧಾರ ಆಗಲ್ಲ, ಆತ್ಮಿಕವಾಗಿ ನಾವು ಬೆಳೆಯಲ್ಲ, ನಾವು ಉದ್ಧಾರ ಆಗಲ್ಲ. ನಮ್ಮನ್ನು ಕುರಿತು ನಾವು ನೋಡಿಕೊಂಡ್ರೆ, ತುಂಬ ಜನ ಅವ್ರ ಕುರಿತು ಅವ್ರು ನೋಡ್ಕೊಳ್ತಾ ಇರ್ತಾರೆ. ಅದಲ್ಲ, ನಾವೇನಪ್ಪ ಅಂದರೆ ಪ್ರಿಯರ ದೇವರ ಮಕ್ಕಳಿಗೆ ನಮ್ಮ ಆತ್ಮಗಳನ್ನು ಕಾಪಾಡಿಕೊಂಡು ಕುಟುಂಬವನ್ನು ಕಾಪಾಡಿಕೊಳ್ಬೇಕು. ಸಭೆಯಲ್ಲಿದ್ದವ್ರನ್ನ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು. ಒಟ್ಟಿನಲ್ಲಿ ನಮ್ಮಲ್ಲಿ ಒಂದು ಸ್ವಾರ್ಥ ಅನ್ನೋದು ಹೋಗಬೇಕು, ನಮ್ಮಲ್ಲಿ ಒಂದು ಯಥಾರ್ಥವಾದಂಥ ಭಕ್ತಿ ಇರಬೇಕು. ಆವಾಗ ದೇವರ ಆಶೀರ್ವಾದವನ್ನು ನಾವು ಪಡ್ಕೊಳ್ತೀವಿ. ದೇವರ ಮೂಲಕ ಇಂಥ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ ಪ್ರಿಯರೇ. ಓಕೆನಾ? ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಹೌದು ತಂದೆ, ಈ ಲೋಕದಲ್ಲಿ ತಂದೆಯಾದ ದೇವರೇ ನಿಮ್ಮನ್ನು ತಿಳ್ಕೊಳ್ಳುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಆತ್ಮ ರಕ್ಷಣೆಯನ್ನು ಹೊಂದಿಕೊಳ್ಳುವಂಥ ಭಾಗ್ಯವನ್ನು ಪಡೆದುಕೊಳ್ಳುವಂಥ ಭಾಗ್ಯವನ್ನು ಕೊಟ್ಟಿದ್ದೀರಾ. ಈ ಸಮಾಜದಲ್ಲಿ ತಂದೆಯಾದ ದೇವರು ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ತಂದೆ ತಾಯಿಗಳನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಬೇಕು ಎಂಬುವಂಥ ಆಜ್ಞೆಗಳನ್ನು ಕೂಡ ಕೊಟ್ಟಿದ್ದೀರಾ ತಂದೆ. ಎಲ್ಲ ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಭಯ ಭಕ್ತಿಯಿಂದ ಜೀವಿಸೋದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ವಿ. ಅದೇ ಪ್ರಕಾರ ತಂದೆ, ಅನೇಕರು ತಂದೆಯಾದ ದೇವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ತಂದೆ ತಾಯಿಗಳ ಬಳಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ, ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ತಂದೆಯಾದ ದೇವರೇ, ಪ್ರತಿಯೊಂದು ಕುಟುಂಬವನ್ನು ಕಾಪಾಡಿ ಕನಿಕರಿಸಿ ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಎಲ್ಲರನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳೋದಕ್ಕೆ, ಎಲ್ಲರನ್ನು ತಂದೆಯಾದ ದೇವರೇ ನಿಮ್ಮ ಮಾರ್ಗದಲ್ಲಿ ನಡೆಸೋದಕ್ಕೆ, ಭಯ ಭಕ್ತಿಯಿಂದ ನಡೆಸೋದಕ್ಕೆ ತಂದೆಯಾದ ದೇವರೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ನಮ್ಮ ಆತ್ಮಗಳನ್ನು ಕಾಪಾಡಿಕೊಂಡು ನಮ್ಮ ಕುಟುಂಬವನ್ನು ಕಾಪಾಡಿಕೊಂಡು ತಂದೆ ನಿಮ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ನಮ್ಮೆಲ್ಲರಿಗೆ ಸಹಾಯವನ್ನು ದಯಪಾಲಿಸಬೇಕೆಂಬುದಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.